ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನಮ್ಮ ಚಮ್ಮು ಹೆಂಗೆ ಆಡ್ತಿದ್ದಾಳೆ ಅಂತ. ಬೆಳಗ್ಗೆನೇ ಅಜ್ಜ ಮತ್ತು ಮೊಮ್ಮಗಳು ಇಬ್ಬರು ಸೇರಿ ಆಟ ಆಡ್ತಾಯಿದ್ದಾರೆ. ಅವಳಿಗೆ ಸ್ವಲ್ಪ ಹೊತ್ತು ಈ ಥರ ಮಾರ್ನಿಂಗ್ ಆಟ ಆಡಿಸಿದ್ರೆ ಅವಳು ಫುಲ್ ಖುಷಿಯಾಗಿಬಿಡ್ತಾಳೆ. ಬೆಳಗ್ಗೆನೇ ತುಂಬ ಆ್ಯಕ್ಟಿವ್ ನಮ್ಮ ಚಮ್ಮು. ಏನು ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲರೂ ಹೇಳ್ತಾರೆ ಇರೋದಿಬ್ಬರೇ ಅಲ್ವಾ, ಪಾತ್ರೆ ಏನು ಸ್ವಲ್ಪನೇ ಇರುತ್ತೆ ಬಿಡಿ ಅಂದ್ಬಿಟ್ಟು. ನೋಡಿ ಎಷ್ಟೊಂದು ಪಾತ್ರೆ ಇದೆ ಅಂತ. ಇರೋದಿಬ್ಬರೇ ಆದರೂ ಎಲ್ಲ ಸೊ ಪಾತ್ರೆ ಎಲ್ಲ ಆಯಿತು. ಈಗ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ ಹೆಣ್ಮಕ್ಳಿಗೆ ಅದೊಂದು ಇದು ಇರುತ್ತೆ, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಡಬೇಕು. ರಾತ್ರಿನೇ ತೊಳೆದಿಡಬೇಕು ಅಂತ ಅಂದ್ಕೊಂಡೆ, ಬಟ್ ಯಾಕೋ ಬೇಜಾರಾಯಿತು ಪಾತ್ರೆ ತೊಳಿಲಿಕ್ಕೆ, ಅದಕ್ಕೆ ಬಿಟ್ಟೆ ಬೇಡ ಅಂತ. ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಈಗ ಎಲ್ಲ ನೀಟಾಗಿ ಸಿಂಕೆಲ್ಲ ತೊಳೆದ್ಬಿಡ್ತೀನಿ, ಇಲ್ಲಾಂದರೆ ಒಂಥರ ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಆಯಿತು. ನೋಡಿ ಈ ಥರ ಇದ್ದರೆ ಹೆಣ್ಮಕ್ಳಿಗೆ ಏನೋ ಒಂದು ಸಮಾಧಾನ ಮನಸ್ಸಿಗೆ. ಸ್ವಲ್ಪ ಈಗ ಸ್ನಾನ ಮಾಡಲಿಕ್ಕೆ ನೀರು ಬೇಕಿತ್ತು, ಅದಕ್ಕೆ ಸ್ವಲ್ಪ ನೀರು ಬೇಕಾಯಿತು. ನಮ್ಮದು ಹೀಟ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಯಾಕೋ ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಇಡೋಣ ಇವತ್ತೊಂದು ದಿನ ಅಂದ್ಬಿಟ್ಟು ಗ್ಯಾಸ್ ಮೇಲೇ ಇಡ್ತಾಯಿದ್ದೀನಿ. ಹೀಟ್ರಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ ಮೇಲೆ ಇಡೋದು ಅಂದರೆ. ಹಾಲು ಸ್ವಲ್ಪ ಖಾಲಿಯಾಗಿತ್ತು, ತರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನರಿ, ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಈ ಥರ ಮನೆ ಕಟ್ಟಿಸ್ಬೇಕು, ಯಾವಾಗಾಗುತ್ತೋ ಏನೋ ನೋಡೋಣ. ಸೊ ಹೋಗ್ತಾ ಇದ್ದೀನಿ ಹಾಲು ತಗೊಂಡು ಬರಲಿಕ್ಕೆ. ಆಮೇಲೆ ಸ್ವಲ್ಪ ಬೇರೆ ಐಟಮ್ಸ್ನೂ ಕೂಡ ಸ್ವಲ್ಪ ತರಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ ನಾವು ಯಾವಾಗಲೂ ಇಲ್ಲೇ ಬರೋದು, ಏನಾದರೂ ತಗೋಬೇಕು ಅಂತಂದರೆ. ತುಂಬ ಸ್ವಲ್ಪ ಹತ್ರ ಇದೆ ನಮಗೆ ಇದು. ನಾವು ಯಾವಾಗಲೂ ಇದೇ ಅಂಗಡಿಗೆ ಬರೋದು, ಬೇರೆ ಎಲ್ಲೂ ಹೋಗಲ್ಲ. ಸೊ ಹಾಲು ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು. ನೋಡಿ ಇಷ್ಟು ತಗೊಂಡಿದ್ದೀನಿ. ನನ್ನ ಮಗಳಿಗೆ ವಿಟಮಿನ್ D3 ಹಾಕ್ತೀನಿ ನಾನು, ಅಪ್ ಟು 1 ಇಯರ್ ಬರುತ್ತೆ. ತುಂಬಾ ಒಳ್ಳೇದು ಹಾಕ್ಬೇಕು ಬೇಬಿಗೆ, ಹಾಕ್ತಾಯಿದ್ದೇನೆ. ಸೊ ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ಪೂಜೆ ಎಲ್ಲ ಮಾಡಿದೆ, ಎಲ್ಲ ಆಯಿತು. ಈಗ ಸ್ವಲ್ಪ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ನೋಡಿ ಇದು ನನ್ನ ಫೇವ್ರೆಟ್ ಕಾಫಿ ಕಪ್ಪು, ನಂಗೆ ತುಂಬಾ ಇಷ್ಟ. ನಾನು ಯಾವಾಗಲೂ ಇದರಲ್ಲೇ ಕಾಫಿ ಕುಡಿಯೋದು. ಸೊ ಚೆನ್ನಾಗಿದೆ ಅಲ್ವಾ. ನನಗೆ ಕಾಫಿ ಅಂದರೆ ಇಷ್ಟ ತುಂಬ. ಸೊ ಡೈಲಿ ನಾನು ಕಾಫಿ ಕುಡಿತೀನಿ, ಕೆಲವೊಂದು ಸರಿ ಟೀನೂ ಕುಡಿತೀನಿ, ಹಂಗೇನಿಲ್ಲ. ಬಟ್ ಜಾಸ್ತಿ ಇಷ್ಟ ಆಗೋದು ಕಾಫಿ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಕಾಫಿ ಪೌಡ್ರು ಅದು ಡಬ್ಬ ಖಾಲಿಯಾಗಿತ್ತು, ಹಂಗಾಗಿ ಇದರಲ್ಲಿ ತಗೊಂಡು ಬಂದೆ. ಸೊ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿಗೆ ಕಾಫಿ ಇಷ್ಟ ಕಾಮೆಂಟ್ ಮಾಡಿ, ಯಾರಿಗೆಲ್ಲ ಟೀ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನೋಡಿ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಅಥವಾ ಕೆಲಸ ಆಗುತ್ತೆ ಅಂತ ಅಂದುಕೊಂಡ್ರೆ ಅದು ಅಲ್ಲಿಂದ ಮುಂದುವರಿಯೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾವುದಾದ್ರೂ ಸರಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಅವರ ಪೂರ್ವಾರ್ಜಿತವಾದಂತಹ ಪ್ರಾರಬ್ಧ ಕರ್ಮಗಳು ಅಥವಾ ಕರ್ಮ ವಿಚಾರ, ಅವರ ಪೂರ್ವಭಾವಿ ಅವರು ಏನಾದರೂ ಇಟ್ಕೊಂಡು ಹೋಗ್ಲಿ,
ಅವ್ರ ಪೂರ್ವಪರ ಏನು ಗೆದ್ದು ಹೋಗ್ಬೇಡ. ಈಗ ನಿನಗೆ ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕ್ಕೆ ನೀರು ಸ್ವಲ್ಪ ಬಿಸಿ ಇಟ್ಟಿದ್ದೆ. ಸೊ ನೀರು ಕಾಯ್ದಿದೆ, ಈಗ ಸ್ನಾನ ಮಾಡಿಸೋಣ. ನನ್ನ ಮಗಳದು ಸ್ನಾನ ಎಲ್ಲ ಆಯಿತು. ಹಂಗೆ ನಮ್ಮ ಪಪ್ಪಂದು ಇವಾಗ ಸ್ನಾನ ಆಯಿತು. ಸೊ ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪಪ್ಪಾಗೆ ಸ್ವಲ್ಪ ಟೀ ಬೇಕು. ಅವ್ರದ್ದೊಂದು ಅಭ್ಯಾಸ, ಟೀ ಕುಡಿದ್ಮೇಲೆ ಮುಂದಿನ ಎಲ್ಲ ಕೆಲಸನೂ ಮಾಡೋದವರು. ಒಂಥರ ರೂಢಿ ಆಗಿಬಿಟ್ಟಿದೆ. ಟೀ ಎಲ್ಲ ಕುಡಿದ್ಮೇಲೆ ನಾನು ಸ್ವಲ್ಪ ಕೆಲಸ ಮಾಡಬೇಕು. ನನ್ನ ಮಗಳದು ಸ್ನಾನ ಎಲ್ಲ ಆಯಿತು. ಇವಾಗ ಅವಳನ್ನ ರೆಡಿ ಮಾಡಿಬಿಟ್ಟು ಕೆಳಗಡೆ ಹೋಗಿ ಕೂತ್ಕೊಳ್ಳಿ ನೀವು ಅಂತ ಅವ್ರನ್ನ ಕೆಳಗಡೆ ಕಳಿಸ್ತಾ ಇದ್ದೀನಿ. ಅವಳಿದ್ದರೆ ಏನೂ ಕೆಲಸನೂ ಮಾಡಿಸ್ಕೊಡಲ್ಲ, ಏನೂ ಮಾಡಿಸ್ಕೊಡಲ್ಲ. ಅದಕ್ಕೆ ತಗೊಂಡೋಗಪ್ಪ ಅವನ್ನ ಕೆಳಗಡೆ, ಅಲ್ಲಿ ಆಟ ಆಡ್ತಾಳೆ ಅಂದ್ಬಿಟ್ಟು ಕಳಿಸ್ಕೊಡ್ತಾಯಿದ್ದು. ನೋಡಿ ಹೆಂಗೆ ನಗ್ತಿದ್ದಾಳೆ ಅಂತ, ತುಂಬ ಜಾಣೆ ಇದ್ದಾಳೆ ಅವಳು. ಅವಳನ್ನ ಕಳಿಸ್ಬಿಟ್ಟು ನಾನು ಬಂದೆ. ಈಗ ಸ್ವಲ್ಪ ತಿಂಡಿಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿ ಏನು ಜಾಸ್ತಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಸ್ವಲ್ಪ ಈರುಳ್ಳಿ, ಇವೆರಡೇ ಇರೋದ್ರಲ್ಲೇ ಸ್ವಲ್ಪ ಏನಾದರೂ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತರಕಾರಿ ತಗೊಂಡು ಬರಬೇಕು, ಹೋಗ್ಬೇಕೀಗ. ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೋಗಿ ಬರೋಣ ತೊಗೊಂಡು ಬರಲಿಕ್ಕೆ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ, ಇರೋದ್ರಲ್ಲೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆ, ಅದರಲ್ಲೇ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿಬಿಟ್ಟು ತಿಂಡಿ ಎಲ್ಲ ಮಾಡಬೇಕು, ಮಾಡ್ಕೊಂಡ್ಬಿಟ್ಟು ಹೋಗೋಣ. ತಿಂಡಿ ಎಲ್ಲ ರೆಡಿ ಆಯಿತು. ಸೊ ನನ್ನ ಪಪ್ಪನ ಕರೆಯೋಣ ಅಂತ ಬಂದಿದ್ದೀನಿ. ನೋಡಿ, ಕೂತ್ಕೊಂಡಿದ್ದಾರೆ ಇಬ್ಬರು ಅಲ್ಲಿ ಹೊರಗಡೆ. ಎಲ್ಲರೂ ಇರ್ತಾರಲ್ಲ, ಅವ್ರನ್ನ ನೋಡ್ಕೊಂಡ್ಬಿಟ್ಟು ಕೂತ್ಕೋತಾಳೆ ಅವಳು, ಆಟ ಆಡ್ಕೋತಾಳೆ ಚೆನ್ನಾಗಿ. ಏನು ಕಿರಿಕಿರಿ ಎಲ್ಲ ಏನೂ ಮಾಡಲ್ಲ. ಪ್ರತಿದಿನ ಸೆನ್ಸರೈಸಬೇಕಂತ ಸಲಹೆ ನೀಡಿದರು. ಸೆನ್ಸೊಡೈನ್ ಹಲ್ಲುಗಳ ಒಳಗಿಳಿದು ನರಗಳನ್ನು ತಣಿಸುತ್ತದೆ. ಸೆನ್ಸರ್ ಕೆಲಸ ಮಾಡುತ್ತೆ. ಬಟ್ಟೆ ಸ್ವಲ್ಪ ಇತ್ತು, ಬಟ್ಟೆ ಸ್ವಲ್ಪ ವಾಶ್ ಮಾಡಿಬಿಟ್ಟೆ. ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಹಂಗಾಗಿ ಸ್ವಲ್ಪ ಬೇಗನೆ ಇರಲಿ ಅಂತ ವಾಶ್ ಮಾಡಿಬಿಟ್ಟೆ. ನೋಡಿ, ತೆಗೆ ಮಾತನ ತೆಗಿ 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 ಏಯ್ ತೆಗಿ ತೆಗಿ ತೆಗಿಯ ಚಮು ಚಮು ಓಯ್. ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಬೇಕಿತ್ತು, ಅದಕ್ಕೆ ರೊಟ್ಟಿ ಮಾಡೋಣ ಇವತ್ತು ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿಲ್ಲ ಅಂತ ಬೈಕು ನೋಡಿ, ಏನು ಹೇಳ್ಬೇಡಿ. ಇವಾಗ ಕಲ್ತಿದ್ದೀನಿ. ಸೊ ಮಾಡ್ತೀನಿ, ಆ ಥರ ಏನಿಲ್ಲ, ಒಂದು ರೇಂಜ್ಗೆ ಮಾಡ್ತೀನಿ ರೊಟ್ಟಿ, ಹಂಗೇನಿಲ್ಲ. ನೋಡಿ, ಈ ಥರ ರೊಟ್ಟಿ ಮಾಡಿದ್ದೀನಿ. ಎಲ್ಲರೂ ಇಷ್ಟ ಆಗುತ್ತೆ. ತುಂಬ ದಿನ ಆಗಿತ್ತು ಬರೀ ಚಪಾತಿ ತಿಂದು ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೊಟ್ಟಿ ಮಾಡೋದು ಹೆಂಗಾನ ಆಗಲಿ ಗುರು, ಇದು ಇರುತ್ತಲ್ಲ, ಇದೆಲ್ಲ ತಗೊಂಡ್ಬಿಟ್ಟು ಇಟ್ಟು ಇದೆಲ್ಲ ಒಂಥರ ಕಿಚನ್ ಒಂಥರ ತುಂಬಾ ಇದಾಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಇದ್ದು ಒಂದು ಚೂರು ಕೂಡ ಸ್ಪೇಸ್ ಇರೋಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ನೋಡಿ ಹೆಂಗೆ ಬಂದಿದೆ ರೊಟ್ಟಿ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತೀನಿ, ನನಗೇನಿಲ್ಲ, ಅಡುಗೆ ಚೆನ್ನಾಗಿ ಮಾಡ್ತೀನಿ. ನನಗೆ ಹೆಮ್ಮೆ ಇದೆ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ರೊಟ್ಟಿ ಎಲ್ಲ ಆದಮೇಲೆ ಈ ಕಿಚನ್ ಕ್ಲೀನ್ ಮಾಡೋದಿದೆಯಲ್ಲ, ಅದೇ ತುಂಬ ದೊಡ್ಡ ಕೆಲಸಪ್ಪ. ಅದಕ್ಕೆ ನೋಡಿ, ಎಲ್ಲ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿದೆ. ರೊಟ್ಟಿ ಮಾಡೋದು ಹೆಂಗನಾಗಲಿ, ಅದಾದಮೇಲೆ
ಮೈ ತುಂಬ ಈ ಥರ ಎಲ್ಲ ಹಿಟ್ಟು, ಅಯ್ಯೋ ದೇವರೇ ಸಾಕಾಗುತ್ತಪ್ಪ. ತರಕಾರಿ ತರೋಕ್ಕೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರು ರೆಕಾರ್ಡ್ ಮಾಡ್ಯಾರೇನು ಯಾರಿಗೆ ಗೊತ್ತು. ಅರವತ್ತು ರೀ ಕೊಡ್ರಿ. ಅವು ದಪ್ಪ ಅಲ್ಸಂದಿ ಕಾಳು ಅದಾವಲ್ರಿ ಅವು ಕೊಡ್ರಿ. ಅವು ಹೆಂಗ್ರಿ? ನಾನು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟೆ ತರಕಾರಿ ತರಲಿಕ್ಕೆ. ಸೊ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇರೋದನ್ನೇ ತಗೊಂಡು ಬಂದೆ. ಹೆಂಗ್ರಿ? ₹20 ತೋರಿ ಆಂಟಿ. ಚೇಂಜ್ ಇಲ್ಲ ನೋಡಿ. ನಮ್ಮಪ್ಪ ಊರಿಗೆ ಹೋಗ್ತಿದ್ದಾರೆ ಇವತ್ತು. ಅವ್ರು ಬಂದು ಹತ್ತತ್ರ 1 ವೀಕ್ ಆಯಿತು. ಸೊ ಮತ್ತೆ ಬರ್ತಾರೆ. ಆಯಿತು. ಇವಾಗ ಊರಿಗೆ ಹೋಗ್ತಿದ್ದಾರೆ. ನಮ್ಮ ತಮ್ಮ ಬಂದಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಹಗ್ಗಕ್ಕೆ ಹೋಗಿ ನೀನು. ಹಾಂ ಹಾಂ ನನ್ನ ಮಗಳಿಗೆ ನಾನು ಮಿಲೆಕ್ಸ್ ಮದರ್ ಊಟನೇ ಕೊಡ್ತೀನಿ ಫುಡ್ಡು. ಏಕೆಂದರೆ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು.
ಮತ್ತು ಇದರಲ್ಲಿ ರಾಗಿ ಮತ್ತು ಕಾಳು ಮತ್ತು ಎಲ್ಲ ರೀತಿ ಕಾಳುಗಳಿರುತ್ತೆ. ಅದನ್ನು ಇವರು ಆಯುರ್ವೇದಿಕ್ ಅಂದರೆ ಶುದ್ಧವಾಗಿಯೇ ಅವರು ರೆಡಿ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಮಿಲೆಟ್ಸ್ ಮದರ್ ಊಟನೇ ಕೊಡ್ತೀನಿ. ಆಮೇಲೆ ಇದು ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ಕೆಲವೊಬ್ರಿಗೆ ಎಲ್ರದ್ದು ಸೇಮ್ ಆಗಿರಲ್ಲ. ಅಂದರೆ ಕೆಲವು ಮಕ್ಕಳಿಗೆ ಅಲರ್ಜಿ ಆಗ್ಬೋದು, ಹೇಳಿಕ್ಕಾಗಲ್ಲ. ಸೊ ಇದನ್ನು 3 ಡೇಸ್ ಫಸ್ಟು ಮಕ್ಕಳಿಗೆ ಕೊಟ್ಟಾಗ 3 ಡೇಸ್ ವೇಟ್ ಮಾಡಿ ನೋಡಬೇಕು ರಿಸಲ್ಟು. ಅವ್ರಿಗೆ ಚೆನ್ನಾಗಿ ಫುಡ್ ಅಡ್ಜಸ್ಟ್ ಆಗುತ್ತೆ ಅಂದರೆ ಕೊಡ್ಬೋದು, ಇಲ್ಲ ಅಂದರೆ ನಾವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದೆ ಮಿಲೆಟ್ಸ್ ಮದರ್ ರೂಟಲ್ಲಿನೇ 3 ಥರ ಫ್ಲೇವರ್ ಬರುತ್ತೆ. ಆಲ್ಮಂಡು, ಕ್ಯಾರೆಟು, ಆಮೇಲೆ ಇದರಲ್ಲಿ ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಮಾತ್ರ. ಆಮೇಲೆ ಬೇರೆ ಯಾರಿಗಾದ್ರೂ ಬೇಕಿದ್ರೆ ಅದು ಮತ್ತು ಬೇರೆ ಬರುತ್ತೆ. ಕ್ಯಾರೆಟು, ಆಲ್ಮಂಡ್ ಬರುತ್ತೆ. ಒಂದು ಮಿಲೆಟ್ಸು ಮದರ್ ರೂಟ್ ಬರುತ್ತೆ. ಮತ್ತು ಇನ್ನೂ ಹಲವಾರು ಫ್ಲೇವರ್ಸ್ ಬರುತ್ತೆ. ಸೊ ನಾನು ಇದನ್ನು ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗಂತೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅವಳು ಚೆನ್ನಾಗಿ ತಿಂತಾಳೆ. ಇದನ್ನು ಮಾಡೋದಕ್ಕೇನಿಲ್ಲ, ಒಂದು 2 ಸ್ಪೂನಷ್ಟು ಆ ಪೌಡ್ರನ್ನ ತಗೊಂಡ್ಬಿಟ್ಟು ನೀರಿಗೆ, ಅಂದರೆ ಕಾಯಿಸಿರೋ ನೀರಲ್ಲ, ನಾರ್ಮಲ್ ವಾಟ್ರಿಗೆ ಹಾಕಿ ಗಂಟು ಇಲ್ಲದೆ ಇರೋ ಥರ ಅದನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸಿ ತಿರುವಿದ್ರೆ ಸಾಕು. ಸೊ ಏನೂ ಗಂಟಾಗದಿರೋ ಥರ ನೋಡ್ಕೋಬೇಕು. ಆಮೇಲೆ ಒಂಚೂರು ರುಚಿಗೆ ಬೇಕಂದಷ್ಟು ಒಂಚೂರು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೋಬೋದು. ಅಂದರೆ ಇದು ಸ್ವಲ್ಪ ನಾಲ್ಗೆಗೆ ರುಚಿ ಕೊಡುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಅದಕ್ಕೆ ಆಮೇಲೆ ಇದನ್ನು ಗಂಟಿಲ್ಲದೆ ಇರೋ ಥರ ಕಂಟಿನ್ಯೂಸ್ ಆಗಿ ಒಂದು 3 ಇಂದ 4 ನಿಮಿಷ ಅಷ್ಟೇ ಇದು ಮಾಡಬೇಕು. ಮಾಡ್ತಾ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಚೆನ್ನಾಗಿರುತ್ತೆ ಇದು. ಬೇಬೀಸ್ಗೆಲ್ಲ ಕೊಡ್ಬೋದು. ಅಪ್ ಟು 24 ಮಂತ್ಸ್ವರೆಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿರುತ್ತೆ. ಎಲ್ಲ ನ್ಯೂಟ್ರಿಷನ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಆಮೇಲೆ ಇದು ವೇಟ್ ಗೇನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆರಾಮಾಗಿ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ನನ್ನ ಮಗಳು ಇದನ್ನು ಚೆನ್ನಾಗಿ ತಿಂತಾಳೆ. ನಾವು ಒಂದು 2-3 ಥರ ನೋಡಿದ್ವಿ ಇದರಲ್ಲಿ ಮಿಲೆಟ್ಸ್ ಮದರ್ ರೂಟಲ್ಲೇ ನೋಡಿದ್ವಿ. ಕ್ಯಾರೆಟು ಮತ್ತು ಆಲ್ಮಂಡು ನೋಡಿದ್ವಿ. ಅದು ಕೂಡ ಯಾಕೋ ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ. ಅದನ್ನು ಬಿಟ್ಟು ನಾನು ಮತ್ತೆ ಮಿಲೆಟ್ಸ್ ಮದರ್ ಊಟನ ಆರ್ಡ್ರ್ ಮಾಡಿಕೊಂಡೆ. ಸೊ ಇದು ಇವಾಗ ಅವಳಿಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಅವಳು ತಿಂತಾಳೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಅವಳಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಈಗ ರೆಡಿಯಾಗಿದೆ ನೋಡಿ. ಕನ್ಸಿಸ್ಟೆಂಟಿ ಈ ಥರ ಇರಬೇಕು, ಸ್ವಲ್ಪ ತಿಕ್ಕಾಗಿಯೇ ಇರಬೇಕು. ಸೊ ಚೆನ್ನಾಗಿರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಎಲ್ಲ ಮಾಡಬಾರ್ದು. ಸೊ ಸ್ವಲ್ಪ ಗಟ್ಟಿ ಇದ್ರೇ ಹೊಟ್ಟೆ ತುಂಬುತ್ತೆ ಅವಕ್ಕೆ. ಸೊ ನೋಡಿ ಈ ಥರ ಇರಬೇಕು. ಸೊ ಚೆನ್ನಾಗಿದೆ, ಕೊಡಿ ಮಕ್ಕಳಿಗೆ, ತುಂಬಾ ಒಳ್ಳೆಯದು. ಚಮೋ ಚಮೋ ಸೀರಾ ಕೊಡು, ಹಂಗೆ ಮಾಡಬಾರ್ದವ. ಚಮೋ ಚಮೋ ಈಗ ಇಲ್ಲಿ ನೋಡಿ, ಈಗ ಹೋಗಲಿ ಹೂವ ನಾಟಕ. ಚಮೋ ಈಗ ಇಲ್ಲಿ 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 ಇಲ್ಲಿ
ಓಕೆ ಬಾಯ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.